ಅಣ್ಣ ಚಪ್ರ ಶಾಸ್ತ್ರ ಅರ್ಶಿನ ಶಾಸ್ತ್ರ ಎರಡು ತುಂಬಾ ಚೆನ್ನಾಗಾಯ್ತಲ್ವಾ? ಹೌದು ಚಂದ್ರು. ಶ್ರೀಕಂಠು ದೊಡ್ಡಪ್ಪ, ಫೋಟೋಗ್ರಾಫರ್ಗೆ ನಾಳೆ ಬೆಳಗ್ಗೆ ಮನೆಗೆ ಬರಕ್ ಹೇಳಿದ್ದೆ ತಾನೆ? ಯಾಕಂದ್ರೆ ಅಮ್ಮು ರೆಡಿ ಆದ ತಕ್ಷಣ ಅಲ್ಲೇ ಒಂದಿಷ್ಟು ಫೋಟೋಸ್ ತೆಗಿಬಹುದು. ದೊಡ್ಡಪ್ಪ ಹೇಳಿದೀನಿ, ಬೆಳಗ್ಗೆ 6 ಗಂಟೆಗೆ ಇರ್ತಾರೆ. ಬನ್ನಿ ಅತ್ತೆ ಹೋಗೋಣ. ಮೀನಾ ಸುಮ್ಮನೆ ನನಗ್ ಸಿಟ್ಟು ಬರಿಸ್ಬಿಡ ಕಣೆ. ಅವ್ರು ನನ್ನ ಕರೆದೇ ಕರೀತಾರೆ. ಇನ್ನೊಂದ್ ಸ್ವಲ್ಪ ಹೊತ್ತು ನೋಡು, ನಾನು ಹರ್ಷ ಹಚ್ತೀನಿ. ಸೂರ್ಯಕಾಂತ್ ಅವರೇ, ಸೋದರವರ ಇದರ ವಧುವಿಗೆ ಅಂದ್ರೆ ನಾನೇ ಮೀನಾ? ಸೋದರತ್ತೆ ಅಂದ್ರೆ ತಂಗಿ. ಇದ್ದಾಳೆ ಇದ್ದಾಳೆ. ಅವಳು ನಮ್ಮ ಪಾಲ್ಗೆ ಸತ್ತೋಗಿದ್ದಾಳೆ. ಅಣ್ಣ ನಿಜಾನೇ ಹೇಳ್ತಿದ್ದಾನಲ್ವಮ್ಮ, ನಮ್ ತಂಗಿ ಬದುಕಿದಿದ್ರೆ ಅವ್ರ ಕೈಲಿ ಈ ಶಾಸ್ತ್ರ ಎಲ್ಲ ಮಾಡಿಸ್ತಾ ಇದ್ವಿ. ಆದ್ರೆ ಏನ್ ಮಾಡೋದು, 30 ವರ್ಷದ ಹಿಂದೆನೆ ಸತ್ತೋದ್ಲು. ಅಣ್ಣ, ಅವ್ರು ನೋಡ್ತಿದ್ರೆ ಅವ್ರು ಯಾಕೋ ಬೇಕು ಬೇಕು ಅಂತಾನೆ ಮಾಡ್ತಾ ಇದಾರೆ ಅನ್ಸ್ತದೆ. ಇಲ್ಲಿ ಅಪ್ಪ ನೋಡಿದ್ರೆ ಅವ್ರ ಮನೆ ಶುಭ ಕಾರ್ಯ ಹಾಳಾಗದ್ ಬೇಡ ಅಂತ ನಮ್ಮನ್ ಕಟ್ಟಾಕಿ ಅವ್ರು ಮಾಡಿದ್ದೇ ಮಾಡ್ತೀವಿ ಅಂತ ಎಗರಾಡ್ತಾ ಇದಾರೆ. ಅವರು ಅಮ್ಮನ್ನ ನೋಯಿಸ್ಬೇಕು ಅಂತಾನೆ ಡಿಸೈಡ್ ಮಾಡಿರಂಗಿದೆ. ಈಗ್ಲೇ ಚಿಕ್ಕು, ಅಪ್ಪ ಏನ್ ಹೇಳಿದಾರೆ ಅಂತ ಮರ್ತೋದ್ಯಾ? ಅಣ್ಣ, ನಾನು ಕಾಲ್ ಕೇಳ್ಕೊಂಡು ಏನ್ ಜಗಳಕ್ಕೆ ಹೋಗಿಲ್ಲ. ಅಮ್ಮನ್ ತಂಟೆಗೆ ಬಂದಿದ್ದಕ್ಕೆ ಒಂದು ವಾರ್ನಿಂಗ್ ಕೊಟ್ಟು ಬರ್ತೀನಿ. ನಿಂತ್ಕೋವಲ್ಲ ಬಾ. ನಿಮ್ಮಪ್ಪನ ಮಾತನ್ನ ನೀನ್ ಕೊಡೋ ಬೆಲೆ ಇಷ್ಟೇ ಏನೋ? ನನ್ನ ಅಪ್ಪನ ಮಾತಿಗೆ ಎಷ್ಟು ಬೆಲೆ ಕೊಡ್ತೀನೋ ಅಷ್ಟೇ ನಿನ್ ಫೀಲಿಂಗ್ಸ್ಗೂ. ಅದಕ್ಕೆ ನಿನ್ನ ಹರ್ಟ್ ಮಾಡಿರೋರ್ಗೆ ಒಂದ್ ವಾರ್ನಿಂಗ್ ಕೊಟ್ಟು ಬರ್ತೀನಿ. ಬೇಕಾಗಿಲ್ಲ. ಅಲ್ಲಮ್ಮ, ಅವ್ರು ನಿನ್ಗೆ ಅಷ್ಟೊಂದೆಲ್ಲ ಅವಮಾನ ಮಾಡ್ತಿದ್ರು. ಅವ್ರಾಗ ಅವ್ರೆ ನನಗ್ ಬೇಕು ಅಂತ ಅವಮಾನ ಮಾಡಿಲ್ಲವಲ್ಲ ಬಾ. ನನಗ್ ಬುದ್ಧಿ ಇಲ್ಲ ನೋಡು, ಅದಕ್ಕೆ ಅವಮಾನ ಆಯ್ತು. ಅತಿಯಾಗ ಆಸೆ ಪಟ್ಟೆ ನೋಡು, ಅದಕ್ಕೆ ಅದಕ್ಕೆ ನನಗೆ ಶಿಕ್ಷೆ. ವಿರುದ್ಧ ಹೋಗಿ ಮದ್ವೆ ಆಗಿರೋಳ ಮೇಲೆ ಎಷ್ಟು ವರ್ಷ ದ್ವೇಷ ಸಾಧಿಸ್ತಾರೆ? 3 ತಿಂಗಳು, ಹಬ್ಬಬ್ಬ ಅಂದ್ರೆ 6 ತಿಂಗಳು. ಆದ್ರೆ 30 ವರ್ಷಗಳಿಂದ ನಾನು ಈ ಸಂಕಟ ಅನುಭವಿಸ್ತಾ ಇದ್ದೀನಿ ಕಣೋ. ಅಣ್ಣಂದಿರ ಮದುವೆ ಆದಾಗ ಶ್ರೀಕಂಠ, ಅಮ್ಮು, ಜ್ಯೋತಿ ನಾಮಕರಣಕ್ಕೆ ಎಲ್ಲ ಹಬ್ಬ ಹರಿದಿನಕ್ಕೆ ನಮ್ಮ ಅಣ್ಣಂದಿರು ಬರ್ತಾರೆ, ನನ್ನನ್ನ ಕರೀತಾರೆ ಅಂತ ಅದೇ ಬಾಗ್ಲಲ್ಲಿ ನಿಂತು ಕಾದಿದ್ದೀನಿ ಕಣೋ ವಲ್ಲಭ.
30 ವರ್ಷಗಳ ಹಿಂದೆ ನಡೀದೇ ಇರೋದು ಹೀಗ್ ನಡೆಯುತ್ತೆ ಅನ್ಕೊಂಡಲ್ಲ, ಅದೇ ನಾನು ಮಾಡಿದ ತಪ್ಪು ವಲ್ಲಭ. ನೋಡು ವಲ್ಲಭ, ತಿರ್ಗಾ ಹೇಳ್ತಾ ಇದ್ದೀನಿ, ಅಮೂಲ್ಯನ್ ಮದ್ವೆ ಆಗೋವರೆಗೂ ಅವ್ರು ನಮಗೆ ಎಷ್ಟೇ ಅವಮಾನ ಮಾಡಿದ್ರು ನೀನು ಏನು ಹೇಳ್ಬಾರ್ದು. ನಮ್ಮಿಂದ ಅವ್ರಿಗೆ ಯಾವ ತೊಂದ್ರೆನೂ ಆಗ್ಬಾರ್ದು. ಅರ್ಥ ಆಯ್ತಾ? ನೀನು ಅಪ್ಪ ಬರೀ ಇದನ್ನೇ ಹೇಳ್ತೀರಾ? ಹಾಗಾದ್ರೆ ಏನೇ ಹೇಳಿದ್ರು ನಾವು ಹೇಳಿಗಳ ವಲ್ಲಭ, ವಾದ ಬೇಡ. ಅಮ್ಮ ಹೇಳಿದ್ ಮಾಡ್ತೀಯೋ ಇಲ್ವೋ? ನೀನ್ ಆ ಮನೆಯವ್ರ ಜೊತೆ ಜಗಳಕ್ಕೆ ಇಳಿಯಲ್ಲ, ಅಮ್ಮ ಮದ್ವೆಗೆ ತೊಂದ್ರೆ ಮಾಡಲ್ಲ ಅಂತ ನನ್ ಮೇಲೆ ಆಣೆ ಮಾಡು. ಆಣೆ ಮಾಡು ಅಂದೆ. ಅಣ್ಣ, ಚಪ್ರಶಾಸ್ತ್ರ ಅರ್ಶಿನಶಾಸ್ತ್ರ ಎರಡು ತುಂಬಾ ಚೆನ್ನಾಗಾಯ್ತಲ್ವಾ? ಹೌದು ಚಂದ್ರು. ಶ್ರೀಕಂಠು, ದೊಡ್ಡಪ್ಪ, ಫೋಟೋಗ್ರಾಫರ್ಗೆ ನಾಳೆ ಬೆಳಗ್ಗೆ ಮನೆಗೆ ಬರಕ್ ಹೇಳಿದ್ದೆ ತಾನೆ? ಯಾಕಂದ್ರೆ ಅಮ್ಮು ರೆಡಿ ಆದ ತಕ್ಷಣ ಅಲ್ಲೇ ಒಂದಿಷ್ಟು ಫೋಟೋಸ್ ತೆಗಿಬಹುದು. ದೊಡ್ಡಪ್ಪ ಹೇಳಿದೀನಿ, ಬೆಳಗ್ಗೆ 6 ಗಂಟೆಗೆ ಇರ್ತಾರೆ. ಯಾರು ರೆಡಿ ಆಗ್ತಾರೆ ಎಲ್ರು ಬೇಬೆ ಫೋಟೋ ತಗೊಳ್ಬೇಕು. ನಿನ್ನೆ ನೀವು ನನಗೆ ಹೇಳಿದ್ದೇನು, ಈಗ ಮಾಡ್ತಿರೋದೇನು? ಗಿರಿಜನ್ ಕರಿತೀನಿ ಅಂತ ಹೇಳ್ಬಿಟ್ಟು ಅವಳನ್ನ ಅವಮಾನ ಮಾಡ್ಬಿಟ್ರಲ್ಲ, ಹೆಚ್ಚು ಮಾತಾಡಿ ಕಣ್ಣೀರ್ ಹಾಕಿಸ್ಬಿಟ್ರಲ್ಲ. ಆ ಕಣ್ಣೀರಿನ ಶಾಪ ನಮ್ಮನ್ ಸುಮ್ಮನೆ ಬಿಡುತ್ತಾ? ಕಣ್ಣೀರನ್ನ ನಾವು ಹಾಕಿದೀವಿ. ಆ ಶಾಪದಿಂದಲೇ ಇವತ್ತವಳು ಅನುಭವಿಸ್ತಾ ಇರೋದನ್ನ ಮರಿಬೇಡಮ್ಮ. ಸಾಕು ನಿಲ್ಸು. ಗಿರಿಜನ್ ಕರಿತೀನಿ ಅಂತ ನನಗ್ ಮಾತು ಕೊಟ್ಟಿದ್ದೀರಾ. ನೋಡಮ್ಮ, ನಿನ್ನೆ ನೀನು ಮಾತ್ರೆ ತಗೊಳ್ಳೋದು ಊಟ ಮಾಡೋದು ಅಷ್ಟೇ ಮುಖ್ಯ ಆಗಿತ್ತು ನಮ್ಗೆ. ಅದೊಂದೇ ಕಾರಣಕ್ಕೆ ಆ ಗಿರಿಜನ ಕರಿತೀವಿ ಅನ್ನೋ ನಾಟಕ ಆಡಿದ್ವಿ ಅಷ್ಟೇ. ಅಯ್ಯೋ ಪಾಪಿಗಳ, ಯಾಕೋ ನನಗೆ ಹೀಗ್ ಹೊಟ್ಟೆ ಉರಿಸ್ತೀರಾ? ಏಕೆ ನೀನ್ ಮಾಡಿಲ್ವ ನಾಟಕನ? ನಾವಳನ್ನ ಕರೀಲಿ ಅಂತ ಊಟ ಬಿಟ್ಟೆ, ಮಾತ್ರೆ ಬಿಟ್ಟೆ, ಸಾಯ್ತೀನಿ ಅಂತೆಲ್ಲ ಹೇಳ್ದೆ. ಅದು ನಾಟಕ ಅಲ್ವಾ? ನೋಡಮ್ಮ, ನೀನ್ ಈ ತರ ಹೆದರ್ಸಿದ್ರೆ ನಾವು ನಿನ್ ಹೇಳ್ತೀನಿ ಅನ್ನೋ ಆಸೆ ಇಟ್ಕೋಬೇಡ. ಅವಳು ನಮ್ಮಪ್ಪನ್ನ ಕಿತ್ಕೊಂಡವಳು. ಅವಳ ಮೇಲೆ ನಮ್ಗೆ ಯಾವ ಕನಿಕರನೂ ಇಲ್ಲ, ಪ್ರೀತಿನೂ ಇಲ್ಲ. ಅಲ್ಲ, ಅತ್ತೆ ಮತ್ತೆ ಬೇಜಾರು ಮಾಡ್ಕೊಂಡು ಊಟ ಮಾಡದೆ ಮಾತ್ರೆ ತಗೊಳ್ದೆ ಇದ್ರೆ ಏನ್ ಗತಿ? ನಾವು ನೋಡೋಷ್ಟು ನೋಡ್ತೀವಮ್ಮ. ನೀನ್ ಮತ್ತೆ ಏನಾದ್ರು ಬ್ಲಾಕ್ ಮೇಲ್ ಮಾಡಿದ್ರೆ, ನನಗೆ ಮಾತ್ರೆ ಬೇಡ, ಊಟ ಬೇಡ, ಒಂದ್ ತೊಟ್ಟು ನೀರು ಬೇಡ ಅಂತ ಏನಾದ್ರು ಅಂದ್ರೆ ಅದು ನಿನ್ ಇಷ್ಟ ಅಂತ ನಾವು ಸುಮ್ಮನೆ ಆಗ್ತೀವಿ ಅಷ್ಟೇ. ಅತ್ತೆ, ನಿಮ್ ಸುಪುತ್ರರ ಬಗ್ಗೆ ಗೊತ್ತಿದ್ರು ಅವ್ರನ್ನ ಬಗ್ಗಿಸ್ತೀನಿ ಅಂತ ಹೋದ್ರಲ್ಲ, ಏನ್ ಹೇಳದತ್ತೆ ನಿಮ್ಗೆ? ನೀವು ಕಾರ್ಪೆಟ್ ಕೆಳಗಡೆ ನುಗ್ಗಿದ್ರೆ ಅವರು ಗ್ರಾನೈಟ್ ಕೆಳಗಡೆನೆ ನುಗ್ತಾರೆ. ನೋಡೋಜಿ, ನಮ್ಮನೆ ಶತ್ರು ಮನೆ ಒಂದಾಗತ್ತೆ ನಾವು ಭ್ರಮೆಯಿಂದ ಆಚೆ ಬಾಜಿ. ಅದ್ ನಿನ್ಗೆ ಒಳ್ಳೇದು. ಹಾಗಾದ್ರೆ ಅಮ್ಮ ಮದುವೆಗೆ ಗಿರಿಜ ಬರಲ್ವೇನೆ? ಅಣ್ಣಂದಿರ್ ಕರೀತಾರೆ ಅಂತ ನಾನೇ ಅವಳಿಗೆ ಆಸೆ ಹುಟ್ಸುತ್ತಲ್ಲೇ. ಏ ಮಗ, ಬಂದ್ರ ಕುತ್ಕೊಳ್ಳಿ, ಬೆಳಕಣ ಕುತ್ಕೊಳ್ಳಿ. ಮಗ ಅಲ್ಲಿ ನೋಡು.
ಅಮ್ಮ ಅಮ್ಮ ನಿನ್ ಬಾಯಲ್ಲಿ ನನ್ನ ಹೆಸರು ಕೂಡ ಕರಿಬೇಡ. ಏನು ಹೇಳಿದ್ದೆ ಅಷ್ಟೇ ಶಾಸ್ತ್ರಕ್ಕಿಂತ ಮುಂಚೆ ಅಪ್ಪನ ಹತ್ರ ಬಂದ್ ಮಾತಾಡೋ ಅಂತ ತಾನೆ. ನೀನ್ ಏನಿದೆ ಇಲ್ಲಿ? ಅಮ್ಮ ಆದ್ರೆ ನೀನು ನನ್ ಮದ್ವೆ ದಿವಸ ಯಾವ ಪ್ರಯತ್ನನೂ ಮಾಡ್ದೆ ಇಲ್ಲಿ ಬಂದ್ ಕುಡ್ಕೊಂಡ್ ಕೂತಿದ್ಯಲ್ಲ, ಒಂದ್ ಸ್ವಲ್ಪ ನಾಚಿಕೆ ಆಗಲ್ವಾ ನಿನಗೆ? ಅದು ನಾಳೆ ನನ್ ಮದ್ವೆ ಕಣು. ಅಲ್ಲಿ ನನ್ ತಲೆ ಮೇಲೆ ಅಷ್ಟೇ ನೀರ್ ಬೀಳುವಾಗ ನಾನು ನೀನು ದೂರ ಆಗ್ತಿದೀವಿ ಅಂತ ಅನ್ಸಿ ನನ್ ಮೈ ನಡಕ್ತಿತ್ತು ಗೊತ್ತಾ? ಅಲ್ಲಿ ಚಪ್ರ ಶಾಸ್ತ್ರ ಆಗ್ತಿದ್ರೆ ಆಕಾಶದ ನನ್ ತಲೆ ಮೇಲೆ ಬಿದ್ದಂಗ ಆಗ್ತಿತ್ತು. ಆದ್ರೂ ನೀನ್ ಈಗ್ ಬರ್ತೀಯಾ ಆಗ್ ಬರ್ತೀಯ ಅಂತ ಕಾಯ್ತಾನೆ ಇದ್ದೆ ಕಣು. ಆಮೇಲೆ ನೀನ್ ಬರ್ದೇ ಇರೋದ್ ನೋಡಿ, ನನ್ ಫೋನ್ ರಿಸೀವ್ ಮಾಡದೆ ಇರೋದ್ ನೋಡಿ ನಿಂಗೇನೋ ಆಗೋಯ್ತು ಅಂತ ಮನೆಯವ್ರ ತಪ್ಸಿ ಕದ್ದು ಮುಚ್ಚಿ ಬಂದೆ. ಆದ್ರೆ ನೀನು ಇಲ್ ಬಂದ್ ಕೂತಿದ್ಯಲ್ಲೋ. ನಿನ್ನ ಹೀಗ್ ನೋಡಿ ಇವನನ್ನೇ ನಾನು ಇಷ್ಟೊಂದು ಪ್ರೀತಿ ಮಾಡಿದ್ದು ಅಂತ ನನ್ ಮೇಲೆ ನನಗೆ ಅಸಹ್ಯ ಆಗ್ತಿದೆ. ಇದೇ ಲಾಸ್ಟ್. ಇನ್ ಯಾವತ್ತೂ ನಿನ್ ಮುಖ ನನಗ್ ತೋರ್ಸ್ಬೇಡ. ನನ್ನ ನಿನ್ನ ಪ್ರೀತಿ ಇವತ್ತಿಗೆ ಮುಗೀತು.